ಬ್ರಹ್ಮನಿಷ್ಠರಾದ ಶಿವಾಂಗೇಶ್ವರರ ಅಡಿದಾವರೆಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಗೋಡಾನಂದ ಈಶೇಶ್ವರರ ಅಡಿದಾವರೆಗಳಲ್ಲಿ ದಂಡವತ್ತ ತೀರ್ಥದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಸಂಚಾರಿ ಸಂತರೆಂದು ಪ್ರಖ್ಯಾತರಾಗಿರುವ ಸದ್ಗುರುದೇವರ ಅಡಿದಾವರೆಗಳಲ್ಲಿ ನಮಸ್ಕಾರಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಮುಮುಕ್ಷಾಳಿತ ಚಿಂತಕರಾಗಿರುವ ಜಗವರಿಯನಾದ ಶ್ರೀಕೃಷ್ಣ ಪರಮಾತ್ಮನ ಅಡಿದಾವರೆಗಳಲ್ಲಿ ಶತಕೋಟಿ ತೀರ್ಥದಿಂದ ನಮಸ್ಕಾರಗಳನ್ನು ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಬಸವಾದಿ ಪ್ರಮಥರ ಅಡಿದಾವರೆಗಳಲ್ಲಿ ಸಂತ ಮಹಂತ ಪೂಜ್ಯರ ಅಡಿದಾವರೆಗಳಲ್ಲಿ ನಮ್ಮೆಲ್ಲರಲ್ಲಿ ಶರಣಾರ್ಥಿಗಳು ಸೇರಿಸುತ್ತೇವೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೂ ಗೀತಾ ಉಪದೇಶಾಮೃತವನ್ನ ನೀಡ್ತಾ ಇದ್ದಾನೆ. 3ನೇ ಅಧ್ಯಾಯ ಕರ್ಮಯೋಗ 25ನೇ ಶ್ಲೋಕದಲ್ಲಿ ಸಪ್ತ ಕರ್ಮಣ್ಯ ವಿದ್ವಾಂಸ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ ತಥಾ ಸಪ್ತ ಶ್ರೀಯರ್ಷ ಶ್ಲೋಕ ಸಂಗ್ರಹಂ. ಅವಿ ಅರ್ಚ ಎಂದು ಅಲ್ಪಮೇಧತಾಂ ಅನ್ಯ ದೇವತಾ ಭಕ್ತಾಹ ಅಂತ ಕೂಡ ಹೇಳಿ ಈ ಶ್ಲೋಕದೊಳಗ ಯಥ ಮತ್ತು ತಥ ಈ 2 ಪದಗಳ ಪ್ರಯೋಗಕ್ಕೆ ಭಾವ ಏನು? ಸ್ವಾಭಾವಿಕ ಸ್ನೇಹ ಮತ್ತು ಭವಿಷ್ಯದಲ್ಲಿ ಅವನಿಂದ ಸುಖವಾಗುವುದೆಂಬ ತಾಯಿಯು ತನ್ನ ಮಗನನ್ನ ಹೃತ್ಪೂರ್ವಕ ಪ್ರೇಮದಿಂದ ಲಾಲನೆ ಪಾಲನೆ ಮಾಡಿದಂತೆ ಅಹಂಕಾರ, ಮಮಕಾರ, ಆಸಕ್ತಿ ಮತ್ತು ಕಾಮನೆ ಏನಿದೆಯಾ ಸರ್ವಥಾ ನಾಶವಾಗಿದ್ದರೂ ಕೂಡ ಜ್ಞಾನಿಗಳು ಕೇವಲ ಲೋಕಸಂಗ್ರಹದ ದೃಷ್ಟಿಯಿಂದ ಕರ್ಮದಲ್ಲಿ ಆಸಕ್ತಿ ಇರುವ ಮನುಷ್ಯರಂತೆ ಅಹಂಕಾರವನ್ನು ಕಳ್ಕೊಂಡಾರ, ಮಮಕಾರವನ್ನು ಕಳ್ಕೊಂಡಾರ, ಯಾವುದರ ಮೇಲೆ ಯಾವ ಆಸಕ್ತಿ ಇಲ್ಲ, ಕಾಮನೆಗಳನ್ನು ಕೂಡ ಕಳ್ಕೊಂಡಾರ. ಇಂಥ ಸರ್ವ ಜ್ಞಾನಿ ಪೂಜ್ಯನಾದ ಅವ ಕರ್ಮ ಯಾಕೆ ಮಾಡ್ತಾನ ಅಂದ್ರ ಲೋಕ ಸಂಗ್ರಹದ ದೃಷ್ಟಿಯಿಂದ ಕರ್ಮದಲ್ಲಿ ಆಸಕ್ತಿ ಇರುವ ಮನುಷ್ಯರಂತೆ. ಆಸಕ್ತಿ ಆ ಕರ್ಮದಲ್ಲಿ ಇಲ್ಲವೇ ಇಲ್ಲ ಯಾರಿಗೆ? ಜ್ಞಾನಿಯಾದ ಪುರುಷನಿಗೆ. ಅಂದ್ರೆ ಜ್ಞಾನಿನಾಗೇನಂದ್ರೆ ಯಾಕೆ ಅವ ಕರ್ಮ ಮಾಡ್ತಾನ? ಕರ್ಮ ಮಾಡಬಾರ್ದಾಗಿತ್ತಲ್ಲ, ಯಾಕೆ ಮಾಡ್ತಾನ ಅಂದ್ರೆ ಲೋಕ ಸಂಗ್ರಹವಾಗಿ. ಯದ್ಯದಾಚರತಿ ಶ್ರೇಷ್ಠ ತತ್ರ ದೇವಿ ಸರ್ವ ಜನಃ ಸಯತ್ರಮಾನಂ ಕುರುತೆ ಲೋಕಸ್ಥನು ವರ್ತತೆ. ಎಲ್ಲ ಜೀವಿಗಳು ಅವನು ಮಾಡಿದಂತೆ ಅವರು ಮಾಡಿ ತಮ್ಮ ಕರ್ಮವನ್ನ ನಿತ್ಯ ಮಾಡಿ ಬಿಡಲಾರದೆ ತಮ್ಮ ಜೀವನ ಉದ್ಧಾರ ಮಾಡುವಗೋಸ್ಕರವಾಗಿ ಏನ್ ಮಾಡಬೇಕು? ಆ ಕರ್ಮಗಳನ್ನ ಮಾಡಲೇಬೇಕು. ಅದಕ್ಕೆ ಇಂಥ ಆಸಕ್ತಿ ಇರುವ ಮನುಷ್ಯರಂತೆ ಶಾಸ್ತ್ರ ವಿಹಿತ ಕರ್ಮಗಳನ್ನ ವಿಧಿಪೂರ್ವಕ ಅಂಗ ಉಪಾಂಗ ಸಹಿತವಾಗಿ ಅನುಷ್ಠಾನ ಮಾಡಬೇಕೆನ್ನುವ ಭಾವ ಐತಲ್ಲ, ಅದು ಯಥ ತಥ. ಯಥ ಅಂದ್ರೆ ಹೇಗೆ, ತಥ ಅಂದ್ರೆ ಹಾಗೆ. ಪದಪ್ರಯೋಗ ಕಂಡು ಬರ್ತದಪ್ಪ. ಪ್ರಶ್ನೆ ಮಾಡ್ತಾನೆ, ಏನಂತ? ವಿದ್ವಾನ್ ಅಂತ ಪದ ಹಾಕಿರಲ್ಲ, ತತ್ವಜ್ಞಾನಿ ಅಂತ
ವಿದ್ವಾನ್ ಆ ಪದ ತತ್ವಜ್ಞಾನಿ ಎಂದು ಹೇಳಿದರೆ, ಶಾಸ್ತ್ರಜ್ಞಾನಿ ಎಂದು ಹೇಳಿದರೆ ಆಗುವ ದೋಷ ಏನು ಅಂದ್ರೆ, ವಿದ್ವಾನ್ ಎಂಬ ಪದದೊಂದಿಗೆ ಎಂಬ ವಿಶೇಷಣದ ಪ್ರಯೋಗ ಇರುವುದರಿಂದ ಅದೇನಿದೆ, ಅವನನ್ನ ಕೇವಲ ಶಾಸ್ತ್ರಜ್ಞಾನಿ ಎಂದು ಹೇಳಲಾಗುವುದಿಲ್ಲ. ಯಾರಿಗೆ ಆಸಕ್ತಃ ಅಂತೇಳಿ ಪದ ಬಂದಿದೆಯಲ್ಲ, ಅವನಿಗೆ ಶಾಸ್ತ್ರಜ್ಞಾನಿ ಎಂದು ಹೇಳಲಾಗುವುದಿಲ್ಲ. ಯಾಕಂದ್ರೆ ಶಾಸ್ತ್ರಜ್ಞಾನಿಯಾದ ಮಾತ್ರಕ್ಕೆ ಯಾರನ್ನೂ ಆಸಕ್ತಿ ರಹಿತರೆಂದು ಕೂಡ ಹೇಳಲಿಕ್ಕೆ ಆಗುತ್ತಿಲ್ಲ. ಅದಕ್ಕಾಗಿ ಆಸಕ್ತ ವಿದ್ವಾನ್ ಅಂತ ಪ್ರಯೋಗ ಮಾಡಬೇಕು ಅಂತ. ಲೋಕಸಂಗ್ರಹ ಚಿಕೀರ್ಷರು ಹೇಳುವುದರಿಂದ ಜ್ಞಾನಿಯಲ್ಲಿ ಕೂಡ ಇಚ್ಛೆ ಇರ್ತದಲ್ಲ ಎಂದು ಅರ್ಥಗತಲ್ಲ, ಇದು ಸರಿಯೇ. ಈಗ ಚಿಕೀರ್ಷರು ಅಂತ ಹೇಳಿದ್ರಲ್ಲ, ಅವನು ಕೂಡ ಅವನಲ್ಲಿ ಕೂಡ ಆಸೆ ಐತಂತ ಅರ್ಥಗತಲ್ಲ, ಇದು ಸರಿಯೇನು? ಜ್ಞಾನಿಗೂ ಇಚ್ಛೆ ಇರಬಹುದು, ಆದರೆ ಆ ಇಚ್ಛೆಯು ಅತ್ಯಂತ ವಿಲಕ್ಷಣವಾದುದು. ಹಂಗಿದೆ ಅವನಿಗೂ ಕೂಡ ಜ್ಞಾನಿಗೆ ಇಚ್ಛೆ ಇರಬೇಕು. ಅಂತ ಇಚ್ಛೆ ಎಲ್ಲರೂ ಉದ್ಧಾರ ಆಗಲಿ, ಎಲ್ಲರೂ ನಿಜವಾದ ಸ್ವರೂಪವನ್ನ ತಿಳಿದುಕೊಂಡು, ಆ ನಿಜವಾದ ಆತ್ಮತತ್ವವನ್ನ ತಿಳಿದುಕೊಂಡು, ನನ್ನ ಆನಂದದ ಅನುಭೂತಿಯಲ್ಲಿ ಎಲ್ಲರೂ ಇಲ್ಲಂತೇಳಿ ಇಂಥ ಆಸೆ ಇದ್ರೂ ಇರಬಹುದರೆ, ಎಲ್ಲಾ ಇಚ್ಛೆಗಳನ್ನ ದಾಟಿದ ಪುರುಷನಲ್ಲಿ ಇರುವ ಇಚ್ಛೆಯ ಸ್ವರೂಪವನ್ನ ತಿಳಿಯಲಾಗುವುದಿಲ್ಲ. ಎಲ್ಲಾ ದಾಟಿಂದನ ಅವರವರ ಅಂತಃಕರಣಕ್ಕೆ ಸಂಬಂಧಪಟ್ಟಿದ್ದೇವೆ. ಈಗ ಅವ ಜ್ಞಾನಿ ಇವ ಜ್ಞಾನಿ ಅಂತ ಹೇಳಕ್ಕಾಗುವುದಿಲ್ಲ. ಅವರವರ ಅಂತಃಕರಣ, ಯಾರದು ಅಂತಃಕರಣ ಪರಿಪಕ್ವವಾಗಿದೆ, ಸ್ವಚ್ಛ ಆಗಿದೆಯಲ್ಲ, ಅಂತವರಿಗೆ ಜ್ಞಾನಿ ಪುರುಷ. ಇನ್ನೊಂದರ ಮೇಲೆ ಆಸೆ ಇಲ್ಲ, ತನ್ನ ನಿಜವಾದ ಆತ್ಮ ಸ್ವರೂಪದಲ್ಲಿ ಅವ ನೆಲೆಯಾಗಿ ನಿಂತಾನಂತೇಳಿ ನಾವು ತಿಳ್ಕೋಬೇಕು. ಯಾಕಂದ್ರೆ ಹಂಗಾದನ ಇವ ಜ್ಞಾನಿ ಇವ ಜ್ಞಾನಿ, ಇವ ಸಿರಿವಂತ ಇವ ಬಡವ ಅಂತೇಳಿ ಶರೀರ ನೋಡಿ ತಿಳಿಯಲಿಕ್ಕೆ ಆಗುವುದಿಲ್ಲ. ಒಳಗಿರುವ ಆತ್ಮ ಅವರ ಅಂತಃಕರಣ ಪರಿಪಕ್ವ ಆಗ್ಯದಂತೇಳಿ ಭಾಷ್ಯದಲ್ಲಿರತಕ್ಕಂಥ ಈ ಲೋಕದ ಜನರನ್ನ ನೋಡಿ ಇವ ಜ್ಞಾನಿ ಇವ ಅಜ್ಞಾನಿ ಅಂತ ಹೇಳಲಿಕ್ಕೆ. ಆದರೆ ಅವನ ಇಚ್ಛೆಯು ಸಾಧಾರಣ ಮನುಷ್ಯರನ್ನ ಕರ್ಮ ತತ್ಪರರನ್ನಾಗಿ ಮಾಡಲು ತೋರಿಕೆ ಮಾತ್ರದಿಂದ ಅವ ಜ್ಞಾನಿ ಪುರುಷ ಏನದನ, ಎಲ್ಲರನ್ನ ಒಳ್ಳೆಯ ಕರ್ಮದಲ್ಲಿ ಪ್ರವೃತ್ತ ಮಾಡಿ ಅವರನ್ನು ಕೂಡ ಈ ಭವದುಃಖದಿಂದ, ಈ ಭವಸಾಗರದಿಂದ ಎತ್ತಬೇಕಂತ ಏನ್ ಮಾಡ್ತಾನ, ಅವರು ಮಾಡಿದಂತೆ ಕರ್ಮವನ್ನ ಮಾಡಿದರು ಕೂಡ ಯಾವ ಕರ್ಮದ ಫಲದ ಇಚ್ಛೆ ಇರಲಾರದೆ ಮಾಡಿ ಅವ ತನ್ನ ತೋರಿಕೆಗಾಗಿ, ಇವರ ತೋರಿಕೆಗಾಗಿ ಮಾತ್ರ ಏನ್ ಮಾಡ್ತಾನ, ಕರ್ಮ ಮಾಡ್ತಾನಂತ ನಾವು ತಿಳ್ಕೋಬಹುದು. ಇಂಥ ಇಚ್ಛೆ ಭಗವಂತನಲ್ಲಿ ಕೂಡ ಇದೆ. ಯಾರಲ್ಲಿ? ಆತ್ಮ ಸ್ವರೂಪ ಪರಮಾತ್ಮನಲ್ಲಿ ಇಚ್ಛೆ ಇದೆ. ವಾಸ್ತವವಾಗಿ ಅದು ಇಚ್ಛೆಯೇ ಅಲ್ಲ. ಯಾಕಲ್ಲ? ಎಲ್ಲರನ್ನೂ ಕೂಡ ಉದ್ಧಾರ ಮಾಡಬೇಕು, ಎಲ್ಲರೂ ನನ್ನನ್ನ ಕೂಡಿ ನಿಜವಾದ ಸ್ಥಿತಿಯಲ್ಲಿರಬೇಕಂತೂ ಕೂಡ ಅವ ಪ್ರಯತ್ನ ಮಾಡ್ತಾನಲ್ಲ, ಅವ ಇಚ್ಛೆ ಅವನಿಗೆ ಇಲ್ಲ, ಕರೆ ಇಲ್ಲ. ಇದ್ದರೂ ಕೂಡ ಏನ್ ಮಾಡಕತ್ತಾರ, ಇವರು ಕೂಡ ಬರಲಿ ನಿಜವಾದ ಆನಂದದ ಅನುಭೂತಿಯಲ್ಲಿ ನೆಲೆಯಾಗಿ ನಿಂತದೆ ಅಂತ ಹೇಳಿ ಅದಕ್ಕೆ ಮಾಡಿದ ಲೋಕ ಸಂಗ್ರಹ. ಇತರರವರು ಕರ್ತವ್ಯ ಕರ್ಮವನ್ನ ಮಾಡಿ ಆ ಕರ್ತವ್ಯ ಕರ್ಮವನ್ನ ಬಿಟ್ಟು ನಷ್ಟ ಭ್ರಷ್ಟರಾಗಬಾರದೆಂಬ ದೃಷ್ಟಿಯಿಂದ, ಈಗ ನಾವು ಮಾಡಕ್ ಬಂದಾಗ ಕರ್ತವ್ಯ, ಈ ಕರ್ತವ್ಯ ಕರ್ಮದಿಂದ ನಾವು ಬಿಟ್ಟಿವಂದ್ರ ನಮಗ ಆ ನಿಜವಾದ ಸ್ವರೂಪವನ್ನ ತಿಳಿದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಈ ದೃಷ್ಟಿಯಿಂದ ಜ್ಞಾನಿಯ
ಮಾಡ್ತಾನ, ಕೇವಲ ಲೋಕ ಸಂಗ್ರಹಾರ್ಥ ಚೇಷ್ಟೆ ಮಾಡ್ತಾ ಇರ್ತಾನಂತ. ಸಿದ್ಧಾಂತದ ಅವನಲ್ಲಿ ಯಾವ ಇಚ್ಛೆಯೂ ಇರುವುದಿಲ್ಲ. ಅದರಲ್ಲಿ ಜ್ಞಾನಿಯಾದ ಪುರುಷನಿಗೆ ತನ್ನ ನಿಜವಾದ ಸ್ವರೂಪವನ್ನ ತಿಳಿದುಕೊಂಡು ಎಲ್ಲರನ್ನ ತನ್ನ ಹಾದಿಗೆ ಕರೆದುಕೊಂಡು ಅವರು ಕೂಡ ನಿಜವಾದ ಸುಖವನ್ನ ಪಡೆಯಲಿ ಅಂತೇಳಿ ಏನ್ ಮಾಡ್ತಾನ, ಅವ ಇವರನ್ನ ಆ ಕರ್ಮದಲ್ಲಿ ಪ್ರವೃತ್ತಿ ಮಾಡುವಗೋಸ್ಕರವಾಗಿ ಯಾವ ಆಸೆ ಇಲ್ಲದಿದ್ದರೂ ಕೂಡ ಆಸಕ್ತರಂತೆ ಕರ್ಮಗಳನ್ನ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ಅರ್ಜುನ ನೀನೇನ್ ಮಾಡು, ಕರ್ಮದಲ್ಲಿ ಆಸಕ್ತರಾದ ಅಜ್ಞಾನಿಗಳು ಹೇಗೆ ಕರ್ಮ ಮಾಡ್ತಾರಲ್ಲ ಹಾಗೆ ಅನಾಸಕ್ತನಾದ ಜ್ಞಾನಿಯು ಲೋಕ ಸಂಗ್ರಹ ಬಯಸಿ ಕರ್ಮ ಮಾಡಬೇಕು. ನೀನೇನ್ ಮಾಡು, ಆ ಕರ್ಮವನ್ನ ಮಾಡು, ಮಾಡಿಯೂ ಕೂಡ ಮಾಡದಂತೆ ಇರು. ಫಲದ ಶ್ರೇಷ್ಠ ಭೋಗ ವೈಭವಗಳಿಗಾಗಿ ಅಜ್ಞರು ದುಡಿಯುವಂತೆ. ಅಜ್ಞರೇನ್ ಮಾಡ್ತಾರ, ತಮ್ಮ ಶರೀರದ ಸುಖಕ್ಕಾಗಿ ಶರೀರದ ಅನುಭವ ಭೋಗಗಳನ್ನ ಭೋಗಿಸುವಗೋಸ್ಕರವಾಗಿ ಆ ಕರ್ಮಗಳನ್ನ ಮಾಡ್ತಾರಲ್ಲ, ಅದರಂತೆ ನೀನು ಕೂಡ ಏನ್ ಮಾಡು. ಹೀಗೆ ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿ ಇಲ್ಲದೆ ನೀನು ಕರ್ಮ ಮಾಡು. ಕರ್ಮ ಮಾಡಿದ್ರು ಕೂಡ ಆ ಇಂದ್ರಿಯಗಳ ಆಸಕ್ತಿ ಇಲ್ಲದೆ ನೀನು ಕರ್ಮ ಮಾಡು. ಜನಹಿತ ಬಯಸಿ ನಿನ್ನ ಹಿತ ಬಯಸಿ ಅಲ್ಲ, ನಿನ್ನ ರಾಜ್ಯದಲ್ಲಿರತಕ್ಕಂಥ ಈ ಪ್ರಜೆಗಳೇನದಲ್ಲ ಅವರ ಹಿತಕ್ಕಾಗಿ ನೀನು ಅವರ ಹಿತವನ್ನ ಬಯಸಿ ಆ ಕರ್ಮಗಳನ್ನ ಮಾಡು. ಇದು ಪರಮಾತ್ಮನಾದ ನನ್ನಿಂದ ಇಚ್ಛಿಸಲ್ಪಟ್ಟಿದೆ. ನಾನು ವಿಧಿಪೂರ್ವಕವಾಗಿ ಹೇಳಬೇಕು ನಿನಗ, ಯಾಕ ರಾಜ ಇದೆಯಲ್ಲ, ಆ ಪ್ರಜೆಗಳನ್ನ ರಕ್ಷಣೆ ಮಾಡುವ ವ್ಯವಹಾರ ನಿನ್ನಲ್ಲಿದೆಯಲ್ಲ, ಅದಕ್ಕಾಗಿ ನಾನು ನಿನಗೆ ಹೇಳಕತ್ತೇನಪ್ಪ, ಹೇ ಅರ್ಜುನ ನೀನು ಆ ಕರ್ಮ ಮಾಡು. ಕರುಣಿಸು ನೀನೆಲ್ಲ ಕರಣ ನಿಕರದಳು, ವರ ಪುಣ್ಯ ಬಗಲದಂತೆ ದೇವ ಶರಣ ಸಹಜ ಭಾವ ಗಿರಿಜಯ ಸುಖ ಜೀವ ಬೇಗ ಕರುಣಿಸು. ಅವಾಗ ಬೇಡ್ಕೊಳ್ತಾನೆ, ಏನಂತಾನ, ಹೇ ದೇವ ಕರುಣಿಸು, ನೀನು ಎನ್ನ ಕರಣ ನಿಕರದಳು, ವರ ಪುಣ್ಯವು ಅಗಲದಂತೆ ಎಲೆ ದೇವ ಶರಣ ಸಹಜ ಭಾವ ಗಿರಿಜಯ ಸುಖ ಜೀವ ಬೇಗ ಕರುಣಿಸು. ಹಣ ಮಾಡಬೇಡಪ್ಪ, ನನಗ ಬೇಗ ನೀನು ಕರುಣೆ ದೋರು. ಪ್ರತಿಮೊದಲಾದ ಸಂಪದ ಬೆಳೆಸಿ ಮಂದಮತಿ ಕಂದ ಕೆಲಸವನ್ನಲತ್ತದೆ, ಸ್ಥಿತಿಯೊಳಗೆ ಸಿಗುವಂತೆ ಗುರು ಸೇವೆಯೊಳಗಕ್ಕೆ ರತಿಯ ಎನ್ನೊಡಲಿ ಅಖಿಲೇಶ ನುತಗುಣ ನೀರ್ಷಿ ಗೀತ ಪಂಚವೀಕ್ಷ ಪಾಶ ಬೇಗ ಕರುಣಿಸು. ನೀನೇನದೆ ಎಲ್ಲರನ್ನ ರಕ್ಷಣೆ ಮಾಡುವ ಸಾಮರ್ಥ್ಯ ನಿನ್ನಲ್ಲಿದೆ, ನೀನು ನನಗಂತ ಕರುಣೆಯನ್ನ ಕರುಣಿಸು. ಜನವಲಯದ ತೀರ್ಮಾನ ದಳವಾದಿ ಬಹುತರ್ಕ ಮನೆ ಬಿಡದೋದಿ ಬಳಲುವಂತೆ ಮನುಗಳ ಜಪಗನ್ನ ಮೇಲ್ನುಡಿಯೊಳಗನು ದಿನವಿರೆ ಮಾಡು ಪಾವನಶೀಲ ಮುನಿಕುಲ ನುತಿ ಲೋಲ ವಿನಮಿತ ಸುರಜಾಲ ಬೇಗ ಕರುಣಿಸು. ತಲೆ ಸಮರತಿಯೊಳಗಿಸಿ ಮೆಚ್ಚಿಸಿದ ನಮ್ಮೆ ಸಗಲ ದಿನಿಯರು ಧ್ಯಾನಿಸುವಂತೆ ನೆಲಸಿ ತತ್ವಾನು ಭಾವನೆಯನ್ನ ಮನದಳು ಚಲಿಸ ಬಲಿರಿಸು. ಭಾವಶ ಭಂಗ ವಿಲಸಿತ ವಿಮಲಾಂಗ ಸುಲಭನೆ ಶಂಭುಲಿಂಗ ಬೇಗ ಕರುಣಿಸು. ನಿದ್ರೆ ತಡೆದು ಹೊಟ್ಟೆ ಕಟ್ಟಿ ಬೆವರು ಸುರಿಸಿ ಈ ಅಜ್ಞಾನಿ ಜನ ಶ್ರಮಿಸುವುದು ಏತಕ್ಕೆ?
ನಿದ್ರೆ ನಿದ್ರೆಗೆದ್ದು ಹೊಟ್ಟೆಪಾಡಿಗಾಗಿ ದುಡಿದು ಬೆವರು ಸುರಿಸಿ ಈ ಅಜ್ಞಾನಿ ಜನ ಶ್ರಮಿಸುವುದು ಏತಕ್ಕೆ? ಶಾಶ್ವತ ವಸ್ತು ಪ್ರಾಪ್ತಿಗಾಗಿ ಎಲ್ಲವೂ ನಾವು ಹಗಲು ರಾತ್ರಿ ಮಾಡಕತ್ತೇವಲ್ಲ, ಇದು ಅಶಾಶ್ವತ ವಸ್ತು ಅಂತ. ಸ್ವಚ್ಛವರಿದ ಮಹಾತ್ಮರು ದುಡಿಯಬೇಕು, ದುಡಿತಾರಲ್ಲ ಸ್ವಾರ್ಥಕ್ಕಲ್ಲ, ಪರಹಿತಕ್ಕಾಗಿ. ನಾವು ದುಡ್ತೇವೆ, ನಮ್ಮ ಹಿತಕ್ಕಾಗಿ ನಾವು ದುಡಿಯಕತ್ತೇವೆ. ಜ್ಞಾನಿಗಳು ದುಡಿತಾರ ಯಾರಕ್ಕ? ಪರರ ಹಿತಕ್ಕಾಗಿ. ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ರುಹಂತಿ ನದ್ಯಃ ಪರೋಪಕಾರಾಯ ರುಹಂತಿ ಗಾವಃ ಪರೋಪಕಾರಾರ್ಥಂ ಇದಂ ಶರೀರಂ. ಸಂಗ್ರಹಕ್ಕೂ ಪರರ ಉಪಕಾರಕ್ಕಾಗಿ, ಪರರ ಹಿತಕ್ಕಾಗಿ ನಾವಿದನ್ನ ವ್ಯಯನ್ನ ಮಾಡಬೇಕು. ನಾವು ಅದಕ್ಕೆ ಮಾಡಕತ್ತಿಲ್ಲ, ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಶಾಶ್ವತ ವಸ್ತು ಪ್ರಾಪ್ತಿಗಾಗಿ ನಾವು ಮಾಡಕತ್ತೇವಲ್ಲ. ಅದಕ್ಕ ಸತ್ಯವನ್ನ ಅರಿತ ಮಹಾತ್ಮರು ಕೂಡ ದುಡಿಯಬೇಕಂತ. ಇಲ್ಲ ಜ್ಞಾನಿ ನನಗೇನು ಅವಶ್ಯಕತೆ ಇಲ್ಲ ಅಂತ ಕುಂತ ಅದೇನಾಗುದಿಲ್ಲ, ಸರಿ ಆಗುದಿಲ್ಲ. ಅವರು ಕೂಡ ಏನ್ ಮಾಡ್ತಾರೆ? ದುಡಿತಾರೆ. ಕರೆ ಏನಿಲ್ಲಲ್ಲೇ ನಮ್ಮಂತೆ ಸ್ವಾರ್ಥ ಅಲ್ಲಿ ಇಲ್ಲ. ಯಾರಲ್ಲಿ? ಆ ಜ್ಞಾನಿಗಳಲ್ಲಿ. ಯಾಕೆ ಅವ್ರು ದುಡಿತಾರ? ಪರರ ಹಿತಕ್ಕಾಗಿ, ಶಾಶ್ವತವಾದ ದೇವನ ಸೇವೆಗಾಗಿ. ಆ ಪರಮಾತ್ಮನ ಸೇವೆ ಎಂದು ತಿಳಿದುಕೊಂಡು ಆ ಪರಮಾತ್ಮನ ಸೇವೆಗಾಗಿ ಅವರು ದುಡಿತಾರೆ. ಮ್ಯೂಟ್ ಮಾಡ್ರಿ. ಇಲ್ಲದೆ ಅದರದ್ದು ಯಾವುದು ನನಗ ಬಯಕೆ ಬೇಕು, ಅದು ನನಗೆ ಸಿಗಬೇಕು ಅಂತೇಳಿ ನಾವು ಮಾಡಿದರೆ ಅದು ಎಂದೆಂದು ಅದೇನಿರೋದಿಲ್ಲ, ಆನಂದದ ಅನುಭೂತಿ ಆಗುದಿಲ್ಲ. ಅದಕ್ಕೆ ನಾವೇನ್ ಮಾಡಬೇಕು? ಏನೇ ಮಾಡಿದರೂ ಕೂಡ ಈ ಭಗವಂತನಿಗಾಗಿ, ನನಗಾಗಿ ಅಂತೇಳಿ ನಾವು ಒಟ್ಟ ತಿಳ್ಕೋಬಾರ್ದು. ನಾನು ಅದನ್ನು ಕರ್ಮವನ್ನ ಮಾಡಿ ಅದರಿಂದ ನಾನು ಸುಖವಾಗಿರಬೇಕು ಅಂತೇಳಿ ನಾವೇನ್ ಮಾಡಬಾರ್ದು? ಆ ಕಾರ್ಯವನ್ನ ಮಾಡಬಾರದು. ಅವರಿಗೆ ಸಾತ್ವಿಕ ಆನಂದ ನೀಡಿತು. ಯಾವುದು? ಸ್ವಾರ್ಥದ ಲವಲೇಶವಿಲ್ಲದ ಅವರ ಕಾರ್ಯ ಸೇವೆ ಎನಿಸಿದಲ್ಲ, ಅವರಿಗೆ ಸಾತ್ವಿಕ ಆನಂದ ನೀಡಿತು. ಹಣಕ್ಕಾಗಿ ಸಾವಿರಾರು ಜನ ಭಂಗಿ ಬಡಿತಾರಲ್ಲ, ಭಂಗಿ ಅಂದ್ರೆ ಗಟಾರ ಸ್ವಚ್ಛ ಮಾಡೋದು. ನಾವು ಹೊಲಸು ಮಾಡಿದ್ದನ್ನ ಅವರು ಇನ್ನೊಬ್ಬರು ಸ್ವಚ್ಛ ಮಾಡ್ತಾರಲ್ಲ, ಇದಕ್ಕೆ ನಂತರ ಭಂಗಿ ಬಡಿಯುವುದು. ಆದರೆ ಅವರ ಕರ್ಮ ಸೇವೆ ಅಲ್ಲ. ಬಿಡಲಾರದವರೇ ಆ ಕರ್ಮದಿಂದ ಅವರಿಗೆ ಸಂತೋಷ ದೊರೆಯಲಿಲ್ಲ. ಅವರಿಗೆ ಆ ಭಂಗಿ ಬಡಿತಾರಲ್ಲ, ಅವರಿಗೆ ಆ ಕರ್ಮದಿಂದ ಅವರಿಗೇನಾಗಿಲ್ಲ? ಸಂತೋಷ ಇಲ್ಲ. ಅಸಕ್ತಃ ವಿದ್ವಾನ್, ತಿಳಿದವನು ಪ್ರತಿಫಲದ ಆಸೆ ಮಾಡದೆ ಕರ್ಮ ಮಾಡ್ತಾನ. ಏನಂತಾನ? ಜಾತಿ, ಗೋತ್ರ, ಪಂಥ, ಪಂಗಡಗಳತ್ತ ಲಕ್ಷಿಸದೆ ಮಾನವನ ಸೇವೆ ಕೈತಾನೆ. ಲೋಕ ಹಸಿವಿನಿಂದ ಬಳಲಬಾರದು, ಎಲ್ಲೆಡೆ ಸುಖದ ಚಿಲಮುಖಗಳು ಕಾಣುವಂತಾಗಬೇಕು. ಯಾರಾದರೂ ಕೂಡ ರಾಜ್ಯದಲ್ಲಿ ನಮ್ಮ ಪ್ರಜೆಗಳಾಗಲಿ ಎಲ್ಲ ಲೋಕ ಜನಗಳು ಕೂಡ ಎಲ್ಲರೂ ಸುಖವಾಗಿರ್ಲಿ. ಅನ್ನ ಸಿಗದಂತೆ ಆಗಲೇ ಆಗಬಾರ್ದಂತಾರವ್ರು. ಎಲ್ಲರಿಗೂ ಕೂಡ ಅನ್ನ, ನೀರು, ಎಲ್ಲ ವ್ಯವಹಾರ, ಅವರ ಜೀವನವನ್ನ ಮಾಡಲಿಕ್ಕೆ ಎಲ್ಲ ಉಪಕರಣಗಳು ಬೇಕಲ್ಲ. ಅದಕ್ಕ ಎಲ್ಲೆಡೆ ಸುಖದ ಚಿಲಮುಖಗಳು ಕಾಣುವಂತಾಗಬೇಕು. ಇದು ಅವನ ಅನಂತ ಬರ್ತ ಇಚ್ಛೆ. ಯಾರದು? ವಿದ್ವಾನ್ ಮಾನದ ಪುರುಷನ, ಜ್ಞಾನಿ ಪುರುಷನ. ಸರ್ವಭೂತ ಹಿತೇ ರತಃ, ಅವನ ಸರ್ವಭೂತ ಹಿತೇಶದ. ಯಾರು? ಜ್ಞಾನಿ, ಪರಮಾತ್ಮ, ಬಲ್ಲವ, ತಿಳಿದವ,
ಏನದನ ಎಲ್ಲರಿಗೂ ಕೂಡ ಹಿತವನ್ನ ಬಯಸುವಂತ ಹಿತೈಷಿ ಅಂತ. ಪ್ರತಿ ಫಲದ ಆಸೆಯಿಂದ ಮಾಡಿದ ಕರ್ಮವು ಅದು ಸೇವೆ ಅಲ್ಲ. ನಾವು ಕರ್ಮ ಮಾಡ್ತೀವಂದ್ರ ಆ ಕರ್ಮ ಮಾಡುವಾಗ ಅದರಲ್ಲಿ ಆಸೆ ಇತ್ತಂದ್ರ ಅದು ನಿಜವಾದ ಕರ್ಮ ಅಲ್ಲ, ಅದು ಸೇವೆ ಅಲ್ಲ. ಆ ಕರ್ಮಕರ್ತನು ಲೋಕ ಸಂಗ್ರಹಿ ಅಲ್ಲ. ನಾನೀಗ ಉಪದೇಶಿಸುತ್ತಿರುವೆ, ಹೇ ಅರ್ಜುನ, ಈ ಕ್ರಿಯೆ ಹಿಂದೆ ನಿಮ್ಮಿಂದ ವಿನಾ ಏನಾದರೂ ಬರೆಯಬೇಕೆಂಬ ಉದ್ದೇಶ ಹುದುಗಿದ್ದರೆ ಈ ಆತ್ಮಬೋಧೆ ಅರ್ಥ. ನಿಮ್ ಕಡೆಯಿಂದ ನಾನೇನಾದರೂ ತಗೋಬೇಕಾಗಿತ್ತಂದ್ರ ನಾನು ಉಪದೇಶ ಮಾಡ್ತೇನಲ್ಲ, ಇದು ಎಲ್ಲವೂ ವ್ಯರ್ಥ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ. ಆತ್ಮಬೋಧೆ ವ್ಯರ್ಥ. ಆ ಉದ್ದೇಶ ಇಲ್ಲವೆಂದು ವರುಷಾವರುಷಾದಿ ಬಹು ಆನಂದದಿಂದ ಕೇಳುತ್ತಿರಲ್ಲ. ನಾನು ಹೇಳುವ ಉಪದೇಶಾಮೃತವನ್ನ, ತತ್ವಜ್ಞಾನವನ್ನ ನೀವು ಕೇಳ್ತಿರಲ್ಲ, ಇದು ಆನಂದ, ನಿಮ್ಮ ಆನಂದಕ್ಕೋಸ್ಕರವಾಗಿ. ಅದು ಆಸೆ ಇರಲಾರದ, ಅದರಲ್ಲಿ ಏನೋ ತರದ ಇಚ್ಛೆ ಇಲ್ಲದೆ ಮಾಡ್ತೇನಂತೇಳಿ ಆ ಪರಮಾತ್ಮ ಹೇಳಕತ್ತಾನೆ. ದೇಶ ಸೇವೆಗೆ ಕೈ ಹಾಕಿದ ಹಿರಿಯರು ಕೂಡ ಧನ, ಅಧಿಕಾರ, ಪ್ರತಿಷ್ಠೆಗಳ ದಾಸರಾದರೆ, ಈಗ ಹಿರಿಯರು ಕೂಡ ಏನ್ ಮಾಡ್ಬೇಕು? ಧನ ಐತಂದಾಗಾದ್ರೂ ಕೂಡ ಎಲ್ಲರೂ ಮನೆಯಲ್ಲಿರತಕ್ಕಂಥ ಹಿರಿತನ ಮಾಡುವ ವ್ಯಕ್ತಿ ಎಲ್ಲರಿಗೂ ಸರಿಸಮಾನವಾಗಿ ಆ ಹಿರಿತನ ಮಾಡ್ತಾನಂತೆ ತನ್ನ ಹೆಂಡರಿಗೆ, ಮಕ್ಕಳಿಗೆ ಅಷ್ಟ ಹಣ ಕೊಡೋದು, ಅಣ್ಣ ತಮ್ಮಂದಿರ ಹೆಂಡರಿಗೆ ಮತ್ತು ಮಕ್ಕಳಿಗೆ ಆ ಹಣವನ್ನ ಕೊಡಲಿಲ್ಲಂತ ಅದೇನಾಗುವುದಿಲ್ಲ, ನಿಜವಾದ ಇದು ಹಿರಿತನ ಆಗುವುದಿಲ್ಲ. ಅದಕ್ಕ ಅಧಿಕಾರ ಮನೆಯಲ್ಲಿ ತಾನು ಹಿರಿಯ ಯಜಮಾನನಾಗೇನಂದಾಗ ಎಲ್ಲರನ್ನ ಸರಿಸಮಾನವಾಗಿ ತಿಳಿದುಕೊಂಡು ಎಲ್ಲರ ಸುಖ ದುಃಖಗಳನ್ನ ಕೇಳಿ, ಅಧಿಕಾರ ಐತಂತಂದ್ರ ಮನೆಯಲ್ಲಿ ಇರತಕ್ಕಂಥವರನ್ನ ಚೆನ್ನಾಗಿ ನೋಡಿಕೊಂಡು ಅವರಿಗೆ ಯೋಗಕ್ಷೇಮವನ್ನ ನೋಡಿದಾಗ ಅವರೇನಂತಾರ, ನೋಡಪ್ಪ ನಮ್ಮ ಮನೆಯಲ್ಲಿರತಕ್ಕಂಥ ಯಜಮಾನ, ಅಣ್ಣನಾಗಲಿ ಇಲ್ಲಿಗಾದರ ತಮ್ಮನಾಗಲಿ ಯಾರೇ ಆಗಿರಲಿ, ಆ ಅಧಿಕಾರ ಇದ್ದಾಗ ನೋಡ್ತಂತ ಒಳ್ಳೆ ಬಾಳೆ ಮಾಡ್ತಾನ, ಹಿರೇತನ ಮಾಡ್ತಾನ ಅಂತ ಹಿರೇತನ ಕೊಟ್ಟಾಗ ಆ ಅಧಿಕಾರ ಇದ್ದಾಗ ಕೂಡ ಏನ್ ಮಾಡುವುದು, ತನ್ನ ಸ್ವಾರ್ಥಕ್ಕಾಗಿ ಅದನ್ನ ಬಳಸಬಾರದು. ಎಲ್ಲರ ಸುಖಕ್ಕಾಗಿ, ಎಲ್ಲರ ಹಿತಕ್ಕಾಗಿ ತಾನು ಆ ಅಧಿಕಾರವನ್ನ ವಹಿಸಿ ಮಾಡಬೇಕು. ಯಾವ ಪ್ರತಿಷ್ಠೆಗಳ ದಾಸರಾಗದೆ, ಇಲ್ಲ ನನ್ನಲ್ಲಿ ಅಧಿಕಾರ ಇದೆ, ನಾನೇ ಮನೆ ಯಜಮಾನ ಅಂತ ತಿಳ್ಕೊಂಡು ಇನ್ನೊಬ್ಬರ ಮೇಲೆ ಅಧಿಕಾರವನ್ನ ಜಯಿಸಬಾರದು. ಯಾಕಂದ್ರೆ ಇಲ್ಲಿಗೆಲ್ಲ ಹಿರಿಯತನ ಕೊಟ್ಟಿರಪ್ಪ, ಮನೆಯಲ್ಲಿರತಕ್ಕಂಥ ಹಿರಿಯತನ ಎಲ್ಲರನ್ನ ನೋಡುವ, ರಕ್ಷಣೆ ಮಾಡುವ, ವ್ಯವಸ್ಥೆ ಮಾಡುವ ನಿನಗೆ ಅಧಿಕಾರ ಕೊಟ್ಟಿವಲ್ಲ, ಆ ಅಧಿಕಾರದಿಂದ ಅದೇನಕಟ್ಟಿ ಎಲ್ಲರನ್ನ ಸರಿಸಮಾನವಾಗಿ ನೋಡಿಕೊಂಡಾಗ ನಮ್ಮ ಜೀವನ ಬಾಳು ಬಂಗಾರಕ. ಅದ್ರೊಳಗ ನಾವು ಹೆಚ್ಚ ಕಡಿಮೆ ಮಾಡಿದೀವಿ ಅಂದ್ರ ಅದೇನಾಗುದಿಲ್ಲ, ನಮ್ಮ ಮನೆ ವ್ಯವಹಾರ ಆಗಲಿ ಹೊರಗಿನ ವ್ಯವಹಾರ ಆಗಲಿ ಅದು ಸುಗಮವಾಗಿ ಆಗುದಿಲ್ಲ. ಅದಕ್ಕ ಅಧಿಕಾರ ಪ್ರತಿಷ್ಠೆಗಳ ದಾಸರಾಗದೆ, ನಾ ಹೇಳಿದಂಗ ನೀವು ಕೇಳಬೇಕು, ನೀವು ಕೆಲಸ ಮಾಡಬೇಕು. ನಾ ಹಗಲೆಲ್ಲ ಮಕ್ಕಳನ್ನ ನಿದ್ದೆ ಮಾಡಿದ್ರು ಕೂಡ ನೀವೇನು ಕೇಳಂಗಿಲ್ಲ ಅಂದ್ರ ಅದು ನಿಜವಾದ ಹಿರಿಯತನ ಅಲ್ಲ, ನಿಜವಾದ ಅಧಿಕಾರ ಅಲ್ಲ. ಅವರದರಲ್ಲ ಮನೆಯಾಗ ಅವರಕ್ಕಿಂತ ಸಣ್ಣವನಾಗಿ, ಅವರಕ್ಕಿಂತ 10 ಪಟ್ಟು ಕೆಲಸ ಮಾಡುವವನಾಗಿ ಕೆಲಸ ಮಾಡಿದ್ರಂದ್ರ ಎಲ್ಲರೂ ಅವಾಗೇ ಮಾಡ್ತಾರ, ನೋಡಪ್ಪ ನಮ್ಮ ಅಣ್ಣರಾಗಲಿ ತಮ್ಮರಾಗಲಿ ಹಗಲು ರಾತ್ರಿ ಕಷ್ಟಪಟ್ಟು ನಮಗಾಗಿ ದುಡಿತಾನ ಅಂತೇಳಿ
ಅವರು ಅವನನ್ನ ಮೆಚ್ಚಿ ಹೊಗಳ್ತಾರಲ್ಲ ಹಾಗೆ ರಾಷ್ಟ್ರ ಹಿತಚಿಂತಕರಾಗಬೇಕು. ನಮ್ಮ ಚಿಂತಕರಷ್ಟೇ ಆಗಬಾರದು, ರಾಷ್ಟ್ರ ಚಿಂತಕರಾಗಬೇಕು. ಅಲ್ಲ ಯಾರಿಗಾಗತ್ತನ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ಹೇಳಕತ್ತಾನೆ. ಏನಂತಾನ? ನಾವೆಲ್ಲರೂ ರಾಷ್ಟ್ರ ಹಿತ ಚಿಂತಕರ. ಅರ್ಜುನ, ದೇಶವೇ ತಮ್ಮ ಮನೆ, ಈ ದೇಶ ನಮ್ಮ ಮನೆ ಅಂತ ತಿಳ್ಕೋಬೇಕಂತ. ನಾವಷ್ಟೇ ಸುಖವಾಗಿದ್ದ ಇದು ನಿಜವಾದ ಜೀವನ ಅಲ್ಲ. ನಮ್ಮ ದೇಶದಲ್ಲಿ, ನಮ್ಮ ಲೋಕದಲ್ಲಿ, ಈ ಮಧ್ಯ ಲೋಕದಲ್ಲಿ ಎಲ್ಲರೂ ಕೂಡ ಸುಖವಾಗಿರ್ಲಿ ಅಂತೇಳಿ ನಾವು ರಾಷ್ಟ್ರಹಿತ ಚಿಂತಕರಾಗಬೇಕು. ದೇಶವೇ ತಮ್ಮ ಮನೆ ಎಂಬ ಭಾವವನ್ನ ತಾಳಬೇಕಂತ. ಈ ದೇಶ ಇದು ನಮ್ಮ ಮನೆ, ಎಲ್ಲರೂ ಸುಖವಾಗಿರಬೇಕು. ಹಾಗಾದಲ್ಲಿ ಏನಾಗತ್ತೆ? ಅವರ ಕಾರ್ಯಗಳು ಲೋಕಹಿತ ಉಂಟು ಮಾಡಬಲ್ಲದು. ಎಲ್ಲಿವರೆಗೆ ಆ ಲೋಕ ಹಿತವನ್ನ ಬಯಸಿ ಲೋಕಹಿತ ಚಿಂತಕರಾಗಿ ಎಲ್ಲರಿಗೆ ಹಿತವನ್ನ ಬಯಸಿ ತಾವು ವ್ಯವಹಾರ ಮಾಡ್ತಾರನ್ನು ಅಂತವರಿಗೆ ನಿಜವಾದ ಸುಖ. ಅದಕ್ಕೆ ನಾವೆಲ್ಲರೂ ಏನಾಗಬೇಕು? ಹಿತಚಿಂತಕರಾಗಬೇಕು, ರಾಷ್ಟ್ರ ಚಿಂತಕರಾಗಬೇಕು. ಹೇ ಅರ್ಜುನ, ನೀನೇನ್ ಮಾಡು? ಈ ಕರ್ಮದಲ್ಲಿ ಆಸಕ್ತರಾಗಿರುವ ಅಜ್ಞಾನಿಗಳು ಯಾವ ಪ್ರಕಾರ ಕರ್ಮಗಳನ್ನ ಬೇಕಾರಲ್ಲ, ಅದೇ ಪ್ರಕಾರ ಕರ್ಮದಲ್ಲಿ, ಆ ಕರ್ಮಗಳಲ್ಲಿ ಅನಾಸಕ್ತರಾಗಿರುವ ಜ್ಞಾನಿ ಕೂಡ ಏನ್ ಮಾಡ್ತಾನ? ಲೋಕ ಕಲ್ಯಾಣವನ್ನ ಬಯಸ್ತಾ ಕರ್ಮಗಳನ್ನ ಮಾಡಬೇಕು. ನೀನು ನಿನ್ನಷ್ಟಕ್ಕೆ ನೀನು ನನ್ನ ಮನೆತನ, ನನ್ನ ರಾಜ್ಯ ಅಷ್ಟೇ ಸುಖವಾಗಿರ್ಲಿ ಅಂತೇಳಿ ವ್ಯವಹಾರ ಮಾಡಿದ್ರ ಅದೇನಾಗುದಿಲ್ಲ, ನಿಜವಾದದ್ದು ಆಗುದಿಲ್ಲ. ಎಲ್ಲ ಪ್ರಜೆಗಳು ಕೂಡ ಏನ್ ಮಾಡಬೇಕು? ಅವರಿಗಾಗಿ ಅನಾಸಕ್ತರಾಗಿರುವ ಜ್ಞಾನಿಯು ಕೂಡ ಆ ಕರ್ಮಗಳನ್ನ ಮಾಡಬೇಕಲ್ಲ. ನಮ್ಮಲ್ಲಿ ಬಹುಪಾಲು ಜನರು ಏನ್ ಮಾಡ್ತಾರ? ಕೆಲಸವನ್ನ ಮಾಡಿದರೆ ನನಗೇನು ಲಾಭ? ಏನಂತಾರ? ನಾನು ಕೆಲಸ ಮಾಡಿದರೆ ಏನು ಲಾಭ? ಒಬ್ಬನಂತ ಬರೀ ಯೌವನಕ್ಕೆ ಬಂದ ಹುಡುಗ ಏನಂದ್ರ ಎಲ್ಲ ದುಡಿದಿದ್ದ, ಸಾಕಷ್ಟು ಕಷ್ಟ ಪಡೆದಿದ್ದ, ಹಗಲು ರಾತ್ರಿ ಎನ್ನದೆ ಮನೆ ಕೆಲಸ, ಹೊಲ ಕೆಲಸ ಮಾಡಿ ತನ್ನ ಸ್ನೇಹಿತರ ಅವರು ಕರೆದಾಗ ಅವರ ಜೊತೆಗೆ ಹೋಗಿ ಕೆಲಸಗಳನ್ನ ಮಾಡಿ ಬಹಳ ಒಳ್ಳೆ ಹುಡುಗ ಅನಿಸಿಕೊಂಡಿದ್ದ. ಅದ್ರಾಗ ಮಂಥರಿಯ ಹಾಗೆ ಅಂಗುಕುಳಿ ಮಾಡಿದ್ರು, ಕೆರೆಯಲ್ಲಿ ವಿಷ ಬೀಜವನ್ನ ಬಿತ್ತಿದರು. ಸಂಘ ಎರಡರವಲ, ಒಂದು ಸಜ್ಜನರ ಸಂಘ, ಒಂದು ದುರ್ಜನರ ಸಂಘ. ಮಾಡ್ತಾ ಮಾಡ್ತಾ ಏನ್ ಮಾಡಿದ? ದುರ್ಜನರ ಸಂಘವನ್ನ ಮಾಡಿದ. ಅವಾಗ ಹೇಳ್ತಾರೆ, ಅಲ್ಲೂ ಹಗಲು ರಾತ್ರಿ ದುಡುಕಿಯಲ್ಲ, ಮನೆಯಲ್ಲಿ ಎಲ್ಲರೂ ಸಿರಿ ಸಂಪತ್ತಿನಿಂದ ಕುಳ್ಯಾರ, ಗಂಡು ಮಕ್ಕಳು ಭೋಗ ಭಾಗ್ಯ ಸಿರಿ ಸಂಪತ್ತು ಎಲ್ಲ ಐತಲ್ಲ, ಈ ಮನೆಯಲ್ಲಿ ನಿಂದೇನಿದೆ? ಅವಾಗಂದ್ರೆ ಹೌದಲ್ಲ ಅಂದ. ಏನಂತಾನ? ತನ್ನ ಜೀವನದಲ್ಲಿ ಎಂತಿ ಮಾಡಿಸಿದ ಇನ್ನ ವಯಸ್ಸಿಗೆ ಬಂದಿದ್ದ. ಅವಾಗಂತಾನ, ಅಲ್ಲ ಎಷ್ಟು ದಿನ ಆದ್ರೂ ನಿಮ್ಮ ತಂದೆ ತಾಯರನ್ನ ವಿಚಾರ ಮಾಡಿದ್ರೆ, ನಿನ್ನ ಅಣ್ಣತಮ್ಮರ ಏನಾದ್ರು ವಿಚಾರ ಮಾಡಿದ್ರೆ, ವಯಸ್ಸಿಗೆ ಬಂದಾನ, ಮದುವೆ ಮಾಡಬೇಕು, ಅವನು ಸುಖವಾಗಿರಬೇಕು, ಅದು 4 ಮಕ್ಕಳು ಹಡಕೊಂಡು ಸುಖವಾಗಿರ್ಲಿ ಅಂತೇಳಿ ಯಾರಂದರು ಅಂತೇಳಿ ಈ ದುರ್ಜನ ಸಂಘ ಮಾತು ಕೇಳಿ ಮಾಡಿದ, ತಲೆ ಕಟ್ಟಿ ಮಲಗಿದ. ಅನ್ನ ಹಿರೇತನ ಮಾಡೋ ಹೇಳ್ತಾರೆ, ಯಾಕೋ ತಮ್ಮ ತಲೆ ಕಟ್ಟಿ ಮುಗ್ಕೊಂಡಲ್ಲಪ್ಪ, ಹೋಗು ಹೊಲಕ್ಕೆ ಹೋಗು, ಕೆಲಸ ಮಾಡು, ದನಗಳಿಗೆ ಮೇವು ತೊಂಬ, ಹೊಲಕ್ಕೆ ನೀರು ಹಾಕು, ಎಲ್ಲ ವ್ಯವಹಾರ ಮಾಡು ಅಂದ. ಅವಂತನ, ಏನಿದೆ ನನ್ನಿದೆ, ನನಗೇನು ಹಿಂದ ಏನ್ ಮುಂದ? ಈ ಮನೆಯೊಳಗ ನಾನು ಹಗಲು ರಾತ್ರಿ
ರಾತ್ರಿ ದುಡುಕನೆಲ್ಲ ಏನಿದೆ ನಂದು, ನನ್ನನ್ನೋದರ ಏನಿದೆ ಈ ಮನೆಯೊಳಗ. ಅವಾಗ ಅನ್ನ ಶಾಣೆ ಇದ್ದ, ಒಂದು ಮದುವೆ ಮಾಡಬೇಕು ಇವನಿಗೆ. ಮದುವೆಗೆ ಬಂದಾನಂತ ತಿಳ್ಕೊಂಡು ಅವಾಗ ಮದುವೆಯನ್ನ ಮಾಡಿದ. ಗಂಟೆ ಕುಡಿಯೋದಂದ್ರೆ ಎದ್ವ ತದ್ವ, ದುಡುವಂಗಿಲ್ಲ ದುಃಖ ಕೊಡುವಂಗಿಲ್ಲ, ಬರೇ ಕದನ ಕದನ. ಹಿಂಗಾದ ಸಂಸಾರ ಸಾಗಬಹುದೇ? ಆಗಲಿಲ್ಲ. ಅದಕ್ಕಾಗಿ ಇತರ ಜ್ಞಾನಿಗಳು ನಿನ್ನ ಹಾದಿಯನ್ನ ಹಿಡಿದು ಅವನತಿಯನ್ನ ಅನುಸರತ ಮನುಷ್ಯರು ತಮ್ಮ ತಮ್ಮ ಕರ್ಮಗಳಲ್ಲಿ ಆಸಕ್ತರಾಗದೆ ಇತರರ ಕರ್ಮಗಳಲ್ಲಿ ಆಕರ್ಷಿತರಾಗಿ ಕೇವಲ ಸ್ಥೂಲ ಪರಾಯಣರಾಗಿ ಸ್ವಾರ್ಥ ಚಿಂತನೆಯಿಂದ ಕರ್ಮಗಳನ್ನ ಮಾಡ್ತಾರಲ್ಲ, ಆ ಕರ್ಮಗಳನ್ನ ಮಾಡಕ್ ಹೋಗ್ತಾರಲ್ಲ, ಅವಾಗ ಅವರು ಒಬ್ಬರನ್ನೊಬ್ಬರೊಡನೆ ಕಾದಾಡಿ ನಾಶವಾಗಿ ಹೋಗ್ತಾರೆ. ಎಲ್ಲಿ ತಮ್ಮ ಸ್ವಾರ್ಥ ಇದೆಯಲ್ಲ, ಆ ಸ್ವಾರ್ಥಕ್ಕಾಗಿ ಕಾದಾಡಿ ಬಡದಾಡಿ ನಾಶವಾಗಿ ಹೋಗ್ತಾರೆ. ಇದರ ಪಾಪ ನಿನಗೆ ತಟ್ಟುತ್ತಪ್ಪ ಅರ್ಜುನ. ನಿನ್ನ ದೇಶದೊಳಗ, ನಿನ್ನ ರಾಷ್ಟ್ರದೊಳಗ ನೀನು ಇಂಥ ಭೋಗಪರಾಯಣರಾಗಿ ಸ್ವಾರ್ಥ ಚಿಂತನೆಯಿಂದ ಮಾಡತಕ್ಕಂಥ ಕರ್ಮಗಳನ್ನ ಮಾಡವರಿಗೆ ನೀನು ಈ ಕರ್ಮವನ್ನ ಮಾಡೋದು ಬಿಟ್ಟರೆ ಏನಕತೆ? ಹಿಂಗ ಬಡದಾಡಿ ಸಾವುತಾವೋ ನಾಶಕತೆ. ನೀನೇನ್ ಮಾಡು? ಆ ಕರ್ಮ ಮಾಡು. ಅನುಭೂತ ಭೂಗೋಲ ತಾರಾಂಬರಾದಿಗಳ ನನಿ ಮಾಡಿ ಬಿಗಿದು ನಸು ತಡೆಯುವ ಮಿರಿಸಿ ಕುಣಿಸುತ್ತಿರುವನು ತನ್ನ ಕೃತಿ ಕಂತು ಕವನದರೊಳಗಿರಿಸಿರ್ತು ಹೊರಬೊಮ್ಮ ಮಂಕುತಿ. ಪರಮಾತ್ಮನದನ ಅನುಭೂತಗಳು ಭೂಗೋಲ ಅಣುಗಳಲ್ಲಿ ಅಣುರೇಣುಕಾಷ್ಟದೊಳಗ ಪರಮಾತ್ಮನಗನ ತುಂಬಿಕೊಂಡನಲ್ಲಪ್ಪ. ನಕ್ಷತ್ರ ಆಕಾಶ ಅಂಬರನ್ನ ಆಕಾಶ ಇತ್ಯಾದಿಗಳಲ್ಲಿ ಅವ ಏನ್ ಮಾಡ್ಯಾನ? ರಚನೆ ಅಣಿ ಮಾಡಿ ಅವನೇ ಮಾಡ್ಯಾನಂತ. ಪಂಚಮಹಾಭೂತಗಳು ಮಾಡಿದವನವನೇ, ಈ ಜಗತ್ತು ಸೃಷ್ಟಿ ಮಾಡಿದವನು ಅವನೇ. ಅವ ಏನ್ ಮಾಡಿದ? ತನ್ನ ಶಕ್ತಿಯ ಬಿಗಿದು, ಅವುಗಳನ್ನ ತನ್ನ ಶಕ್ತಿಯಿಂದ ಬಿಗಿದು ಏನ್ ಮಾಡಿದ? ಅವು ಗೋಪ್ಯವಾಗಿದ್ದಂತ ಭೂತಗಳನ್ನ ತನ್ನ ಶಕ್ತಿಯಿಂದ ಬಿಗಿದು ಅವುಗಳನ್ನೇ ಸ್ವಲ್ಪ ಸಡಿಲತೆಯನ್ನ ಸಹ ಇರಿಸಿ ಅವು ಕೂಡ ಒಂದಕ್ಕೊಂದು ಕೂಡಲಿ ಅಂತ ಕೂಡ ಅವನ್ನ ಸಡಲ ಮಾಡಿ ತಾನು ತಯಾರಿಸಿದ ಚೆಂಡಿನ ಕಂದುಕ ಒಳಗಡೆ ನಮ್ಮ ಕಣ್ಣುಗಳಿಗೆ ಕಾಣಿಸಿದಂತೆ ಅಡಗಿಕೊಂಡಿದ್ದು ಅದನ್ನ ತನ್ನಿಷ್ಟ ಬಂದಂತೆ ಆಡಿಸುತ್ತಾ ಇದ್ದಾನೆ. ಅದು ಪರಮಾತ್ಮ. ಅವೆಂಗದನ ಸೂತ್ರಧಾರದನ. ಅವೆಂಗದವೇ ಅವ ಆಡಿಸುವ ಗೊಂಬೆಗಳು. ಆ ಪರಮಾತ್ಮ ಹೆಂಗಾಡುತ್ತಾನಲ್ಲ, ನಮ್ಮ ಸೂತ್ರ ಎಲ್ಲಿದೆ? ಅವನ ಕೈಯಾಗಿದೆ. ಒಮ್ಮೆ ಕಷ್ಟ ಕೊಟ್ಟು ನೋಡ್ತಾನ, ಒಮ್ಮೆ ಸುಖ ಕೊಟ್ಟು ನೋಡ್ತಾನ. ಯಾವತ್ತಿನಲ್ಲಿ ಅಂತ ಸುಖ ತರ್ತಾನೋ ಗೊತ್ತಿಲ್ಲ, ಯಾವತ್ತಿನಲ್ಲಿ ಅಂತ ದುಃಖ ತರ್ತಾನೋ ಗೊತ್ತಿಲ್ಲ. ಯಾಕೆ? ನಾವು ಮಾಡಿದ ಕರ್ಮದ ಅನುಗುಣವಾಗಿ ಅದರ ವ್ಯವಸ್ಥೆಗೆ ಅವ ಹಂಗ ಸೂತ್ರಧಾರನಾಗಿ ನಮ್ಮನ್ನ ಗೊಂಬೆ ಆಡಿಸಿದಂತೆ ಆಡಿಸ್ತಾನ. ಕರ್ಮವಶದಿಂ ಪ್ರಾಣಯತ ಲೋಕದಿ ನಿನಗೆ ಧರ್ಮ ನಿತ್ಯ ಒಪ್ಪದ ಸ್ಥಾನದಂತೆ ಧರ್ಮ ಸಂದಾಯ ನಿನಗ ಧರ್ಮ ಸಾಧನಕ್ಕೆ ಮರ್ಮವಿದು ಧನನಯದಿ ಮರುಳ ಮುಖ್ಯ. ನಿನ್ನ ಪೂರ್ವ ಜನ್ಮಗಳ ಕರ್ಮಗಳ ವಶದಿಂದ ಈ ಜಗತ್ತಿನಲ್ಲಿ ನಿನಗೆ ಒಂದು ಜಾಗ. ನೀನು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಪಾಪ ಮತ್ತು ಪುಣ್ಯ ಕರ್ಮಗಳ ವಶದಿಂದ ಈ ಸ್ಥಾನದಲ್ಲಿ ನಿನಗ ಜಾಗ. ಇಂಥ ನಿರ್ಣಯಗಳತ್ತವಲ್ಲ, ಆ ಧರ್ಮವನ್ನ ನೀನು ಪಾಲಿಸುವಗೋಸ್ಕರ ನಿನಗೆ ಸತ್ಯ ದೊರಕದಲ್ಲಪ್ಪ. ಅದಕ್ಕ ನೀನು ಅರ್ಜುನ ಅದರಂತೆ ಕರ್ಮಗಳನ್ನ ಮಾಡಿ
ಹೊರತು ಆ ಕೆಲಸದಿಂದ ಲೋಕಕ್ಕೆ ಸಮಾಜಕ್ಕೆ ಯಾವ ರೀತಿಯ ಪ್ರಯೋಜನ ಉಂಟು ಅಂತ ಯೋಚಿಸುತ್ತ ಅದಕ್ಕ ಶ್ರೀಕೃಷ್ಣ ಪರಮಾತ್ಮ ಏನಂತಾನ ನಿಸ್ವಾರ್ಥ ಮತ್ತು ಲೋಕಹಿತಕ್ಕಾಗಿ ಮಾಡಿದ ಕರ್ಮಗಳನ್ನ ಕೊಂದಂತನಂತ ಜ್ಞಾನಿಯು ಕೂಡ ಸಹ ಲೌಕಿಕ ಕಾರ್ಯಗಳನ್ನ ನೆರವೇರಿಸಲೇಬೇಕು. ಏನೇನದೇ ಲೌಕಿಕ ವ್ಯವಹಾರದೊಳಗಡಿಯಲ್ಲ ಅರ್ಜುನ, ನೀನು ಕೂಡ ಆ ಕರ್ಮಗಳನ್ನ ಮಾಡಲೇಬೇಕು. ಜ್ಞಾನಿಗೂ ಅಜ್ಞಾನಿಗೂ ಇರುವ ವ್ಯತ್ಯಾಸ ಏನು? ಇಬ್ಬರು ಕರ್ಮಗಳನ್ನ ಮಾಡ್ತಾರೆ ಖರೆ. ಜ್ಞಾನಿ ಸ್ವಾರ್ಥರಹಿತನಾಗಿ ಲೋಕ ಸಂಗ್ರಹಕ್ಕಾಗಿ ಕರ್ಮಗಳನ್ನ ಮಾಡ್ತಾನ. ಅಜ್ಞಾನಿ ಅಹಂಭಾವ ಮತ್ತು ಫಲಗಳಲ್ಲಿ ಆಸಕ್ತಿ ಇಟ್ಟುಕೊಂಡು ಕರ್ಮಗಳನ್ನ ಮಾಡ್ತಾನ. ಇವ ಆಸಕ್ತಿ ರಹಿತನಾಗಿ ಮಾಡ್ತಾನ, ಇವ ಆಸಕ್ತಿ ರಹಿತನಾಗಿ ಮಾಡ್ತಾನ. ಜ್ಞಾನಿಗೇನಿಲ್ಲ, ಆ ಕರ್ಮ ಫಲಗಳಲ್ಲಿ ಆಸಕ್ತಿ ಇಲ್ಲ. ಅಜ್ಞಾನಿಯಾದಂತಹ ಪುರುಷ ಆ ಕರ್ಮಗಳಲ್ಲಿ ಆಸಕ್ತಿ ಇಟ್ಟು ಕರ್ಮ ಮಾಡ್ತಾನಲ್ಲ. ಅದಕ್ಕ ನನಗೇನು ಉಪಯೋಗ ಎಂದವನು ಆಲೋಚಿಸುತ್ತಾನಲ್ಲ, ಆವಾಗ ಅವುಗಳ ಅಷ್ಟು ಪರಿಣಾಮಕಾರಿ ಆಗುತ್ತಿಲ್ಲ. ಅವನಲ್ಲಿರುವ ಅಹಂತೆ ಆ ಕರ್ಮಗಳಿಗೆ ಬೆಲೆಯನ್ನ ಕಟ್ಟುವುದಲ್ಲ. ಒಂದೇ ಕೆಲಸವನ್ನ ಮಾಡಿದರೂ ಕೂಡ ಸಹ ಆ ಜ್ಞಾನಿ ಫಲಾಪೇಕ್ಷೆ ಇಲ್ಲದೆ ಮಾಡ್ತಾನ. ಇಂಥ ಅಪೇಕ್ಷೆ ಇಲ್ಲದೆ ಮಾಡುವ ಕೆಲಸವನ್ನ ಅಜ್ಞಾನಿ ಏನ್ ಮಾಡ್ತಾನ? ಫಲಾಪೇಕ್ಷೆಯ ದೃಷ್ಟಿಯಿಂದ ಮಾಡ್ತಾನ. ಆ ಕರ್ಮನ ಯಾಕೆ ಮಾಡಬೇಕು? ಅದರ ಫಲ ಸಿಗಲಕ್ಕೆ ಅವ ಕರ್ಮ ಮಾಡ್ತಾನ. ಆ ಕರ್ಮದ ಫಲದ ಅಪೇಕ್ಷೆಯನ್ನ ಯಾರು ಬಯಸುವುದಿಲ್ಲ? ಜ್ಞಾನಿಯಾದ ಮಹಾತ್ಮ ಬಯಸುವುದಿಲ್ಲ. ಅಜ್ಞಾನಿಯಾದ ಪುರುಷ ಏನ್ ಮಾಡ್ತಾನ? ನಾನು ಕರ್ಮ ಮಾಡೇನೆಂದಾಗ ನನಗದು ಕರ್ಮದ ಫಲ ನನಗೆ ಸಿಗಲಿ ಅಂತೇಳಿ ಅವ ಮಾಡ್ತಾನ. ಅದಕ್ಕ ಅವನಲ್ಲಿರುವ ಅಹಂತೆ ಆ ಕರ್ಮಗಳಿಗೆ ಬೆಲೆಯನ್ನ ಕಟ್ಟುತ್ತಾನೆ. ಒಂದೇ ಕೆಲಸವನ್ನ ಮಾಡಿದರೂ ಕೂಡ ಜ್ಞಾನಿ ಫಲಾಪೇಕ್ಷೆ ಇಲ್ಲದೆ ಮಾಡ್ತಾನ, ಅಜ್ಞಾನಿ ಫಲಾಪೇಕ್ಷೆಯಿಂದ ಮಾಡ್ತಾನ. ಅದಕ್ಕ ಜ್ಞಾನಿ ಏನ್ ಮಾಡ್ತಾನ? ಲೋಕಹಿತಕ್ಕಾಗಿ ಮಾಡುವ ಕೆಲಸಗಳನ್ನ. ಅಜ್ಞಾನಿಯು ಸ್ವಪ್ರಯೋಜನ ದೃಷ್ಟಿಯಿಂದ ಮಾಡ್ತಾನ. ನನಗೆ ಬೇಕಪ್ಪ, ನಾ ದುಡಿದೇನೆಂದಾಗ ನನಗ, ನಾ ದುಡಿದಿದ್ದು ಆ ಫಲ ನನಗ ಸಿಗಲಿ, ಇನ್ನೊಬ್ಬರಿಗೆ ಬೇಡ ಅಂತ ಇವ ತಿಳ್ಕೊಂತಾನಲ್ಲ. ಅತಿ ವ್ಯತ್ಯಾಸ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯ ಧ್ಯಾನ, ಒಳಗುದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗದರ ಆಕಾರ. ವರಯೋಗ ಮಾರ್ಗವಿದು ಮನಸ್ಸು. ನಾವು ಜೀವನದಲ್ಲಿ ಇರಬೇಕಾದ ರೀತಿ ಏನ್ ಮಾಡ್ಬೇಕು? ಹೊರಗೆ ಜಗತ್ತಿನ ಲೋಕದ ವ್ಯವಹಾರದಲ್ಲಿ ಹೊರಗಿರಬೇಕು. ನಾವು ಕರ್ಮವನ್ನ ಮಾಡಿದರೂ ಕೂಡ ನಮ್ಮ ಮನೆ, ನಮ್ಮ ಓಣಿ, ನಮ್ಮ ಊರು, ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ರಾಷ್ಟ್ರ ಎಲ್ಲರೂ ಸುಖವಾಗಿರಬೇಕು ಅಂತೇಳಿ ಏನ್ ಮಾಡ್ಬೇಕು? ನಾವು ಕೆಲಸವನ್ನ ಮಾಡಬೇಕು. ಆದರೆ ಒಳಮನಸ್ಸಿನಲ್ಲಿ ಅದರ ಬಗ್ಗೆ ವಿರಕ್ತಿ ತುಂಬಿರಬೇಕು. ಕರ್ಮ ಮಾಡಬೇಕು, ಕರ್ಮ ಮಾಡಿದರೂ ಕೂಡ ಆ ವಿರಕ್ತಿ ತುಂಬಿರಬೇಕು. ಇವತ್ತು